ಎಲ್ಲರಿಗೂ ಎಎಂ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಾವು 2024ರಿಂದ 2026ರವರೆಗೆ ನಡೆದಂತಹ BA ಆಗಲಿ BCom ಆಗಲಿ BSc BBA ಈ ರೀತಿ ಹಲವಾರು ಕೋರ್ಸ್ನ ಮತ್ತು ಸಬ್ಜೆಕ್ಟ್ನ ಪ್ರಶ್ನೆ ಪತ್ರಿಕೆಯನ್ನು ನಾವು ಚರ್ಚೆಯನ್ನು ಮಾಡಲಿದ್ದೇವೆ. ಈಗಾಗಲೇ ನಾನು 2024 ಮತ್ತು 25ರ NEP ಸಿಲೆಬಸ್ 1ರಿಂದ 6ನೇ ಸೆಮಿಸ್ಟರ್ವರೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಇತರೆ ವಿಶ್ವವಿದ್ಯಾಲಯದ ಕೆಲವು ಪ್ರಶ್ನೆ ಪತ್ರಿಕೆಯನ್ನು ನಾನು ನಮ್ಮ ಚಾನಲ್ನಲ್ಲಿ ಹಾಕಿದ್ದೇನೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 1ರಿಂದ 6ನೇ ಸೆಮಿಸ್ಟರ್ NEP ಸ್ಟೂಡೆಂಟ್ ಪ್ರಶ್ನೆ ಪತ್ರಿಕೆ ನಮ್ಮ ಪ್ಲೇಲಿಸ್ಟ್ ಅವೈಲೇಬಲ್ ಇದೆ, ಅಲ್ಲಿಂದ ನೋಡಬಹುದು. ಇನ್ನು ಬೇರೆ ವಿಷಯದ ಮತ್ತು ಬೇರೆ ವಿಶ್ವವಿದ್ಯಾಲಯದ ಪ್ರಶ್ನೆ ಪತ್ರಿಕೆ ಕೆಲವೊಂದು ಹಾಕಿದ್ದೇನೆ. ನಾವು ಮೈಸೂರು ವಿಶ್ವವಿದ್ಯಾಲಯ ಆಗಲಿ, ಧಾರವಾಡ ವಿಶ್ವವಿದ್ಯಾಲಯ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ, ಬೆಂಗಳೂರು, ಬಾಗಲಕೋಟೆ, ಶಿವಮೊಗ್ಗ ಹೀಗೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೇನೆ. ಸೊ ಈಗ ನಾನು 2024ರಿಂದ 26ರವರೆಗೆ ನಡೆದಂಥ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲರೂ ಸಹಾಯವನ್ನು ಮಾಡಿ ಮತ್ತು ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು OEC ಸಂಬಂಧಪಟ್ಟಂತೆ 2024ರಿಂದ 26ರವರೆಗೆ ನಡೆದಂತಹ ಎಲ್ಲ ವಿಷಯದ OEC ಕ್ವಶನ್ ಪೇಪರ್ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತಾ ಬರ್ತೀನಿ. ಸೊ ಈ ಪ್ರಶ್ನೆ ಪತ್ರಿಕೆ NEP ಸಿಲೆಬಸ್ ಆಗಿದೆ. ಈಗ ಪ್ರೆಸೆಂಟ್ 2026ರಲ್ಲಿ ನಡೀತಿರೋದು SEP ಸಿಲೆಬಸ್. ನಿಮಗೆ ಎಲ್ಲ ಮಾಹಿತಿಯನ್ನು ನೀಡ್ತೀನಿ. ಸೊ NEP ಅಂದರೆ ನಿಮಗೆ 60 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ, 2 ಗಂಟೆ ಸಮಯ ನೀಡ್ತಾರೆ. 40 ಅಂಕ ನಿಮ್ಮ ಗುರುಗಳ ಕೈಲಿ ಇರ್ತವೆ. ಅವರು ನಿಮಗೆ ನಿಮ್ಮ ಹಾಜರಿ, ನಿಮ್ಮ ಅಸೈನ್ಮೆಂಟ್, ನಿಮ್ಮ ಸೆಮಿನಾರ್, ನಿಮ್ಮ ಹಾವಭಾವಗಳ ಮೇಲೆ 40 ಅಂಕಗಳನ್ನು ನೀಡ್ತಾರೆ. ಸೊ 60 ಅಂಕಕ್ಕೆ ನೀವು ಬರಿತೀರಿ. ಮತ್ತು SEP ಸ್ಟೂಡೆಂಟ್ ಇದ್ದರೆ ನೀವು 80 ಅಂಕಕ್ಕೆ ನೀವು ಬರಿಬೇಕು. 20 ಅಂಕಗಳು ನಿಮ್ಮ ಸೆಮಿನಾರ್ ಆಗಲಿ, ಅಸೈನ್ಮೆಂಟ್ ಆಗಲಿ ಮತ್ತು ನಿಮ್ಮ ಹಾಜರಾತಿಗೆ ಸಂಬಂಧಪಟ್ಟಂತೆ 20 ಅಂಕ ಇರ್ತವೆ. ಸೊ NEP ಬಂದಾಗ ನಾವು ನೋಡ್ತಾ ಬಂದಂತೆ 5 ಅಂಕದ 2 ಪ್ರಶ್ನೆಗಳು, ಬೇಕಾದ 5 ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ 5 ಪ್ರಶ್ನೆಗಳು, ಇದು 2 ಅಂಕದ ಪ್ರಶ್ನೆ ಆಗಿವೆ. ಸಮೂಹ ಮಾಧ್ಯಮ ಎಂದರೇನು, ಸಮೂಹ ಮಾಧ್ಯಮದ ಯಾವುದೇ 2 ಕಾರ್ಯಗಳನ್ನು ಹೆಸರಿಸಿ, ಡಿಜಿಟಲ್ ಅಂತರ ಎಂದರೇನು, ಹೀಗೆ ಒಟ್ಟು 6 ಪ್ರಶ್ನೆಗಳಲ್ಲಿ ನಿಮಗೆ 5 ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು. ಇನ್ನು ಭಾಗ 2ರಲ್ಲಿ ಬೇಕಾದ 4 ಪ್ರಶ್ನೆಗಳಿಗೆ ಉತ್ತರಿಸಿ. 5 ಅಂಕದ 4 ಪ್ರಶ್ನೆಗಳು ಇರ್ತವೆ. ಸೊ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ನಾನು ಎಕ್ಸಾಮ್ ಸರಿ ಬಂದಾಗ ಹೇಳ್ತೀನಿ. ಸೊ ಈಗಾಗಲೇ 2, 3, 6 ಸೆಮಿಸ್ಟರ್ನ ಎಕ್ಸಾಮ್ಗಳು ನಡೆದಾವೆ. ಇನ್ನೂ ರಿಸಲ್ಟ್ ಬಂದಿಲ್ಲ. ಸೊ ಬಂದರೆ ನಾನು ನಿಮಗೆ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ನಮ್ಮ ಚಾನಲ್, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಇದೆ. ಇಲ್ಲಿ ನಿಮಗೆ ಎಲ್ಲ PDF ನೋಟ್ಸ್ ಸಿಗ್ತವೆ. ಇನ್ನು 10 ಅಂಕದ 3 ಪ್ರಶ್ನೆಗಳು, ಸಮೂಹ ಮಾಧ್ಯಮದ ಸ್ವರೂಪ, ಸಾಮಾಜಿಕ ಮಾಧ್ಯಮದ ಗುಣ ಮತ್ತು ಅವಗುಣಗಳು, ಶಿಕ್ಷಣ ಮತ್ತು ಗ್ರಾಹಕರ ವರ್ತನೆ ಮೇಲೆ ಮಾಧ್ಯಮದ ಪ್ರಭಾವ ಮತ್ತು ಲಾಸ್ಟ್ ಟೈಮ್ ಪ್ರಿಪರೇಷನ್. ಕೇವಲ 2-3 ದಿನ ಇದ್ದಾಗ ಎಕ್ಸಾಮ್ ನೀವು ಏನು ಮಾಡಬೇಕು, ನಿಮಗೆ ಗ್ಯಾರಂಟಿ ಹೇಳ್ತೀನಿ. ಯಾವುದೇ ಎಕ್ಸಾಮ್ ಇರಲಿ, 1, 2 ಚಾಪ್ಟರ್, ಕೊನೆಯ 2 ಚಾಪ್ಟರ್ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಗಳನ್ನು ಕೇಳಿರ್ತಾರೆ. ನೀವು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಈಗಿನ ಕ್ವಶನ್ ಪೇಪರ್ನ ಚೆಕ್ ಮಾಡಿ. ಸೊ ಸ್ಟಾರ್ಟಿಂಗ್ ಯಾವುದೇ ಒಂದು ಸಬ್ಜೆಕ್ಟ್ನ ತೊಗೊಂಡ್ರೆ ಸ್ಟಾರ್ಟಿಂಗ್ ಇರುವಂಥ 2 ಸಬ್ಜೆಕ್ಟ್ಗಳನ್ನ ಟೋಟಲ್ 8 ಚಾಪ್ಟರ್ ಇದ್ದಾವೆ. ಅಂದರೆ ಮೊದಲನೇ 2, ಕೊನೆಯ 2 ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಅತಿ ಹೆಚ್ಚು ಪ್ರಶ್ನೆಗಳು ಅಲ್ಲಿಂದಲೇ ಬಂದಿರ್ತವೆ. ಬೇಕಾದ್ರೆ ನೀವು ಕ್ವಶನ್ ಪೇಪರ್ನ ರೆಫರ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡೋಣ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಟಾರ್ಗೆಟ್ 1000, ಎಲ್ಲರೂ ತಪ್ಪದೆ ಲೈಕ್ ಮಾಡಿ. ನಿಮಗೆ ಶಾರ್ಟ್ ನೋಟ್ಸ್ ಬೇಕಾದರೆ ನಮ್ಮ ಗ್ರೂಪ್ನಲ್ಲಿ ನಾನು ಈಗ ಹಾಕಿದ್ದೇನೆ. ನಿಮಗೆ ಯಾವ ವಿಷಯದ ಶಾರ್ಟ್ ನೋಟ್ಸ್ ಬೇಕು ಕಮೆಂಟ್ ಮೂಲಕ ತಿಳಿಸಿ. ಅವೈಲೇಬಲ್ ಇದ್ದರೆ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಇಲ್ಲಾಂದರೆ ಗ್ರೂಪ್ನಲ್ಲಿ ನಾನು ಹೇಳ್ತೀನಿ, ಯಾರಾದರೂ ಇದ್ದರೆ ಅವ್ರು ಸೆಂಡ್ ಮಾಡ್ತಾರೆ. ಇನ್ನು ಬೇರೆ ಪ್ರಶ್ನೆ ಪತ್ರಿಕೆ ಆಗಲಿ, ಇನ್ನು SEP ಬಹುದೊಡ್ಡ ಪ್ರಶ್ನೆ SEP ಟೆಕ್ಸ್ಟ್ ಬುಕ್ಗಳು ಸಿಗ್ತಾ ಇಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ. ಇದ್ದರೆ ನಮ್ಮ ಗ್ರೂಪ್ನಲ್ಲಿ ಜಾಯ್ನ್ ಆಗಿ ಮತ್ತು ಗ್ರೂಪ್ನಲ್ಲಿ ಸೆಂಡ್ ಮಾಡಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಎಲ್ಲರಿಗೂ ಧನ್ಯವಾದಗಳು.